ಇನ್ನು ಬೆಂಗಳೂರಿನಲ್ಲಿ ಟಿಟಿಡಿ ಇದೆ, ಅಂದರೆ ತಿರುಪತಿ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಈಗ ಲಡ್ಡೂನೇ ಸಿಗ್ತಾ ಇಲ್ಲ. ಸೊ ಟಿಟಿಡಿಯಲ್ಲಿ ಈಗ ಲಡ್ಡು ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿರುವಂಥ ಟಿಟಿಡಿ ಅಕ್ಟೋಬರ್ 12ರವರೆಗೆ ಲಡ್ಡು ಪೂರೈಕೆ ಇಲ್ಲ. ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಹಿನ್ನೆಲೆಯಲ್ಲಿ ಪೂರೈಕೆಯನ್ನು ಸ್ಥಗಿತ ಮಾಡಿದ್ದಾರೆ. ದೇಗುಲಕ್ಕೆ ಬಂದ ಭಕ್ತರು ಲಡ್ಡು ಸಿಗದೇನೆ ವಾಪಸ್ ಆಗ್ತಿದ್ದಾರೆ. ಮಲ್ಲೇಶ್ವರಂ ಟಿಟಿಡಿಯಲ್ಲಿ ಲಡ್ಡು ಪ್ರಸಾದ ವಿತರಣೆ ಸ್ಥಗಿತ. ತಿರುಪತಿಯಲ್ಲಿ 9 ದಿನಗಳ ಬ್ರಹ್ಮೋತ್ಸವ ಹಿನ್ನೆಲೆ ಅಕ್ಟೋಬರ್ 12ರ ತನಕ ಸಿಗಲ್ಲ ಲಡ್ಡು ಪ್ರಸಾದ. ತಿರುಪತಿ ಲಡ್ಡು ವಿವಾದದ ಬಳಿಕವೂ ಬಾಲಾಜಿ ಭಕ್ತರಿಂದ ಲಡ್ಡು ಪ್ರಸಾದಕ್ಕೆ ಬೇಡಿಕೆಯನ್ನು ಕಡಿಮೆ ಆಗಿರಲಿಲ್ಲ. ಆದರೆ ಈಗ ಲಡ್ಡು ಪ್ರಸಾದ ಬೇಕು ಅಂದರೆ ಮಲ್ಲೇಶ್ವರಂ ಟಿಟಿಡಿಗೆ ಹೋದರೂ ಲಡ್ಡು ಪ್ರಸಾದ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ತಿರುಪತಿಯಲ್ಲಿ ನಡೆಯುತ್ತಿರುವ ಬ್ರಹ್ಮೋತ್ಸವ. ಹೌದು, ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ವಾರ್ಷಿಕವಾಗಿ 9 ದಿನಗಳ ಬ್ರಹ್ಮೋತ್ಸವ ಶುಕ್ರವಾರದಿಂದ ಆರಂಭವಾಗಿದೆ. ಅಕ್ಟೋಬರ್ 12ರವರೆಗೆ ಬ್ರಹ್ಮೋತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚು ಭಕ್ತರು ತಿಮ್ಮಪ್ಪನ ಸಾನ್ನಿಧ್ಯದಲ್ಲಿ ಜಮಾಯಿಸುತ್ತಿದ್ದಾರೆ. ಹೆಚ್ಚಿದ ಭಕ್ತರ ಸಂಖ್ಯೆಯಿಂದ ತಿರುಪತಿ ಬೆಟ್ಟದಿಂದ ಕೆಳಭಾಗಕ್ಕೆ ಲಡ್ಡು ಪ್ರಸಾದವನ್ನು ಹೊತ್ತು ಸಾಗುವ ಲಾರಿಗಳ ಸಂಚಾರಕ್ಕೆ ಸಮಸ್ಯೆಯಾಗಿದೆ. ಲಕ್ಷಾಂತರ ಭಕ್ತರ ಮಧ್ಯೆ ಲಾರಿಗಳ ಓಡಾಟ ಕಷ್ಟವಾಗಿದ್ದು, ಬ್ರಹ್ಮೋತ್ಸವ ಮುಗಿಯುವ ತನಕ ಲಡ್ಡು ಪೂರೈಕೆ ಸ್ಥಗಿತ ಮಾಡಲಾಗಿದೆ. ಇನ್ನು ಲಡ್ಡು ಪ್ರಸಾದ ಸದ್ಯಕ್ಕೆ ಲಭ್ಯ ಇಲ್ಲ ಎಂದು ಮಲ್ಲೇಶ್ವರಂ ಟಿಟಿಡಿಯಲ್ಲಿ ಸೂಚನಾ ಫಲಕ ಹಾಕಲಾಗಿದೆ. ಕೆಲ ಆಡಳಿತಾತ್ಮಕ ಕಾರಣಗಳಿಂದಾಗಿ ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಅಕ್ಟೋಬರ್ 12ರ ತನಕ ಲಡ್ಡು ಮಾರಾಟ ಇಲ್ಲ ಎಂಬ ಬೋರ್ಡ್ ಅನ್ನು ಹಾಕಲಾಗಿದೆ. ಹೀಗಾಗಿ ಭಕ್ತರು ದೇಗುಲಕ್ಕೆ ಬಂದರೂ ಪ್ರಸಾದ ಸಿಗದೆ ಹಿಂತಿರುಗುತ್ತಿದ್ದಾರೆ. ಆಕ್ಚುಲಿ ಅಲ್ಲಿ ಬ್ರಹ್ಮೋತ್ಸವ ಸ್ಟಾರ್ಟ್ ಆಯ್ತಲ್ಲ, ಬ್ರಹ್ಮೋತ್ಸವದಿಂದ ಅವರು ಕಳಿಸ್ತಾ ಇಲ್ಲ. ಇಲ್ಲಿಂದ ಗಾಡಿಗಳ ಮೇಲ್ಗಡೆ ಹೋಗೋಕ್ಕಾಗಲ್ಲ, ಬರೋದಕ್ಕೂ ಆಗಲ್ಲ. ಮತ್ತು ಅಲ್ಲಿ ದೇವಸ್ಥಾನ ಪಕ್ಕದಲ್ಲಿರೋದ್ರಿಂದ ಜನಸಂಖ್ಯೆ ಜಾಸ್ತಿ ಇರ್ತಾರಲ್ಲಿ. ಅದರಿಂದ 12ನೇ ತಾರೀಕು ಬ್ರಹ್ಮೋತ್ಸವ ಮುಗಿದ ತಕ್ಷಣ ಬರುತ್ತೆ ಅಂತ ಹೇಳಿದ್ದಾರೆ ಮೇಡಮ್. ಯಾವತ್ತು ಶುರುವಾಯಿತು ಬ್ರಹ್ಮೋತ್ಸವ ಅವತ್ತಿಂದ ನಮಗೆ ಪ್ರತಿ ಮಂಗಳವಾರ ಶುಕ್ರವಾರ ಎಲ್ಲ ಬರ್ತಾ ಇತ್ತು. ಅದು ಈ ಶನಿವಾರ ಅಂತೂ ಭಕ್ತರಿಗೆ ಸಿಕ್ಕಲಿಲ್ಲ. ಅದನ್ನೇ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಇದ್ರದ್ದು ಹಾಕಿದ್ದೀವಿ, ಬೋರ್ಡ್ ಹಾಕಿದ್ದೀವಿ. ಭಕ್ತರ ಸಂಖ್ಯೆ ಅಂತೂ ಇಲ್ಲೂ ಕಡಿಮೆ ಆಗಿಲ್ಲ. ಲಡ್ಡುಗೆ ಖಂಡಿತ ಬಂದೇ ಬರ್ತಾರೆ, ತಗೊಳ್ತಾ ಇದ್ದಾರೆ. ಮಲ್ಲೇಶ್ವರಂ ಟಿಟಿಡಿಗೆ ಈಗಾಗಲೇ ಅಕ್ಟೋಬರ್ 4ರಿಂದ ಲಡ್ಡು ಪೂರೈಕೆ ಸ್ಥಗಿತವಾಗಿದೆ. ವಾರಕ್ಕೆ 3 ಬಾರಿ ಬೆಂಗಳೂರಿನ ಟಿಟಿಡಿ ದೇವಸ್ಥಾನಕ್ಕೆ ತಿರುಪತಿಯಿಂದಲೇ ಲಡ್ಡು ಪ್ರಸಾದ ಪೂರೈಕೆಯಾಗ್ತಾ ಇತ್ತು. ಆದರೆ ಇದೀಗ ಲಡ್ಡು ಪ್ರಸಾದ ಸಿಗದೆ ಭಕ್ತರು ಬೇಸರದಲ್ಲೇ ವಾಪಸ್ ಹೋಗ್ತಾ ಇದ್ದಾರೆ. ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಸದ್ಯ ದೇವಸ್ಥಾನದ ಆವರಣದಲ್ಲಿದ್ದೇನೆ. ಈಗಾಗಲೇ ತಿರುಪತಿಯ ತಿಮ್ಮಪ್ಪನ ಸಾನ್ನಿಧ್ಯದಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರಣಕ್ಕಾಗಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಸೊ ಬೆಟ್ಟದಿಂದ ಕೆಳಭಾಗಕ್ಕೆ ಲಾರಿಗಳು ಬರೋದಕ್ಕೆ ಆಗ್ತಾ ಇಲ್ಲ. ಆ ಲಾರಿಗಳ ಮೂಲಕವಾಗಿ ಕರ್ನಾಟಕಕ್ಕೆ, ಅದು ಕೂಡ ಬೆಂಗಳೂರಿಗೆ ಲಡ್ಡು ಪ್ರಸಾದ ಪೂರೈಕೆ ಆಗ್ತಾ ಇತ್ತು. ಭಕ್ತರ ಸಂಖ್ಯೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಆ ಭಕ್ತರ ನಡುವೆ ಲಾರಿಗಳು ಬೆಟ್ಟದಿಂದ ಕೆಳಗೆ ಇಳಿಯೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇದೀಗ ಲಡ್ಡು ಪೂರೈಕೆಯಲ್ಲಿ ವ್ಯತ್ಯಯ ಅಂದರೆ ಸ್ಥಗಿತ ಉಂಟಾಗಿದೆ. ಆ ಕಾರಣಕ್ಕಾಗಿ ಅಕ್ಟೋಬರ್ 12ರ ತನಕ ಈಗ ಲಡ್ಡು ಪ್ರಸಾದ ವಿತರಣೆ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ಪ್ರಸಾದದ ಕೌಂಟರ್ ಬಳಿ ಕೂಡ ಒಂದು ನೋಟಿಸನ್ನು ಹಾಕಲಾಗಿದೆ. 12ನೇ ತಾರೀಕಿನ ತನಕಲೂ ಕೂಡ ಇಲ್ಲಿ ಲಡ್ಡನ್ನು ಸೇಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು. ಸೊ ಹೀಗಾಗಿ ಸಹಜವಾಗಿ ಭಕ್ತರು ಕೂಡ ದರ್ಶನಕ್ಕೆ ಬರ್ತಾರೆ. ಆದರೆ ಪ್ರಸಾದವನ್ನು ತೆಗೆದುಕೊಳ್ಳೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಗದೆ ನಿರಾಸೆಯನ್ನು ಅನುಭವಿಸ್ತಾ ಇದ್ದಾರೆ. 12 ತಾರೀಕಿನ ತನಕಲೂ ಕೂಡ ಈ ಒಂದು ಪ್ರಸಾದ ಸಿಗೋದಿಲ್ಲ. 12ರ ಬಳಿಕ ಭಕ್ತರಿಗೆ ಪ್ರಸಾದವನ್ನು ಸಿಗುವಂತಹ ವ್ಯವಸ್ಥೆಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಮಾಡಿಕೊಳ್ತಾ ಇದೆ. ಲಡ್ಡು ಪ್ರಸಾದದ ವಿವಾದದ ನಡುವೆಯೂ ಪ್ರತಿನಿತ್ಯ ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಭಾರೀ ಡಿಮ್ಯಾಂಡ್ ಇತ್ತು. ನಿತ್ಯ 100 ಜನ ಲಡ್ಡು ಖರೀದಿ ಮಾಡ್ತಾ ಇದ್ರು. ಇತ್ತ ಬೆಂಗಳೂರಿನ ದೇವಸ್ಥಾನ ಆಡಳಿತ ಮಂಡಳಿಯು ಲಡ್ಡು ಪೂರೈಕೆಗೆ ಬೇಡಿಕೆ ಇದೆ, ಕಳಿಸಿಕೊಡುವಂತೆ ತಿರುಪತಿ ದೇಗುಲದ ಆಡಳಿತ ಮಂಡಳಿಗೂ ಪತ್ರವನ್ನು ಬರೆದಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.